ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ಪಾಡಿ. ರಾಜ್ಯ ಬಿಜೆಪಿಯ ಹೈಕಮಾಂಡ್ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. RSS ಮತ್ತು ಮೋದಿ ಅಮಿತ್ ಶಾ ನೇತೃತ್ವದ ಬಿಜೆಪಿ ಬಯಸೋದೇನು ಗೊತ್ತಾ? ನಾವು ಹೇಳದ ಹಾಗೆ ಕೇಳ್ಕೊಂಡಿರಬೇಕು ಅನ್ನುವಂತಹ ನಾಯಕರನ್ನ ಮತ್ತು ನಾಯಕತ್ವವನ್ನು. ಅದು ರಾಜ್ಯದಲ್ಲಿ ಬಿಜೆಪಿ ಬಯಸದ ಹಾಗೆ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಚುನಾವಣಾ ರಾಜಕೀಯದಿಂದ ಯಡಿಯೂರಪ್ಪನವರು ಹೊರಗಿದ್ರೂ ಕೂಡ ಅವರ ಪ್ರಭಾವ, ಅವರ ಹಿಡಿತ ರಾಜ್ಯ ಬಿಜೆಪಿಯಲ್ಲಿ ಇದೆ. ಅದನ್ನ ಮೀರೋದಕ್ಕೆ ಹೈಕಮಾಂಡ್ಗೆ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಬೇರೆ ಕಾರಣ ಇದೆ. ಯಡಿಯೂರಪ್ಪನವರ ರಾಜಕೀಯ ವರ್ಚಸ್ಸು, ಲಿಂಗಾಯತ ಸಮುದಾಯದ ಮೇಲಿರುವಂತಹ ಅವರ ಹಿಡಿತ, ಇದೆಲ್ಲವೂ ಕೂಡ ಮುಖ್ಯವಾಗಿ ಕಾರಣ ಆಗ್ತಾ ಇದೆ. ಯಡಿಯೂರಪ್ಪನವರಿಗೆ ಪರ್ಯಾಯ ನಾಯಕರು ಯಾರು ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರವನ್ನ ಕಂಡುಕೊಳ್ಳುವುದಕ್ಕೆ ಬಿಜೆಪಿ ಹೈಕಮಾಂಡ್ಗೆ ಸಾಧ್ಯ ಆಗಿಲ್ಲ. ಅದೇ ಕಾರಣಕ್ಕೋಸ್ಕರವಾಗಿ ಅವರ ಮಗನನ್ನೇ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರಿಂದ ಪಕ್ಷ ಕಟ್ಟುವಂತಹ ಕೆಲಸಕ್ಕೆ ಮುಂದಾಯಿತು. ಅವರನ್ನ ಯಾವಾಗ ರಾಜ್ಯಾಧ್ಯಕ್ಷರನ್ನಾಗಿ ಬಿಜೆಪಿ ಹೈಕಮಾಂಡ್ ನೇಮಕ ಮಾಡ್ತೋ ಅಲ್ಲಿಂದಲೇ ಬಹಳ ದೊಡ್ಡ ವಿರೋಧ ಅವರ ವಿರುದ್ಧವಾಗಿ ಕೇಳಿ ಬರ್ತಾ ಇತ್ತು. ಇವಾಗಲೂ ಕೂಡ ಕೇಳಿ ಬರ್ತಾ ಇದೆ. ಅಡ್ಡ ಮತದಾನ ಇರಲಿ, ಆಮೇಲೆ ಸದಾನಂದ ಗೌಡ್ರು ಮಾತನಾಡಿದ್ದಾರೆ ಅಂತ ಹೇಳಲಾಗುವಂತಹ ಆಡಿಯೋ ಹೊರಗೆ ಬಂದಂತಹ ವಿಷಯ ಇರಲಿ, ಆಮೇಲೆ ಯತ್ನಾಳಂತಹ ನಾಯಕರು ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗಿಬೇಕು, ಆ ಸ್ಥಾನಕ್ಕೆ ಬೇರೆಯವರನ್ನ ನೇಮಿಸಬೇಕು ಅಂತ ನಿರಂತರವಾಗಿ ಮಾಡ್ತಾ ಬಂದಿರುವಂಥ ಆಗ್ರಹ ಮತ್ತು ಒತ್ತಾಯ ಇರಲಿ, ಇದೆಲ್ಲವೂ ಕೂಡ ಪಾಯಿಂಟ್ ಆಗ್ತಾ ಹೋಗುತ್ತೆ. ಆದರೂ ಕೂಡ ಹೈಕಮಾಂಡ್ಗೆ ಈ ಲಿಂಗಾಯತ ಸಮುದಾಯವನ್ನ ಬಿಟ್ಟು ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದಕ್ಕೆ ಆಗ್ತಾ ಇಲ್ಲ, ಅದರಲ್ಲಿ ಸೋಲ್ತಾ ಇದೆ. 2028 ಚುನಾವಣೆಯನ್ನ ಬಿಜೆಪಿ ಗೆಲ್ಲಬೇಕು, ಗೆದ್ದು ಅಧಿಕಾರವನ್ನ ಹಿಡಿಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಚುನಾವಣೆಯನ್ನ ಎದುರಿಸುವುದಕ್ಕೆ ಎಲ್ಲ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಆರಂಭಿಸಿದೆ. ಆದರೆ ಮೊದಲು ಬಿಜೆಪಿ ಮಾಡಬೇಕಾಗಿರೋದು ತನ್ನ ಆಂತರಿಕ ಬಿಕ್ಕಟ್ಟನ್ನ ಗೆಲ್ಲುವಂತಹ ಕೆಲಸ. ಅದು ಆಗದೇ ಇದ್ರೆ ಬಹುಶಃ 2028 ಚುನಾವಣೆಯಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿಯುವಂಥ ಕನಸಾಗಿಯೇ ಉಳಿಯುತ್ತೆ ಅನ್ನೋದ್ರಲ್ಲಿ ಏನು ಸಂಶಯ ಇಲ್ಲ. ಕಳೆದ 6-7 ವರ್ಷಗಳ ಹಿಂದೆಯೇ ರಾಜ್ಯ ಬಿಜೆಪಿಯನ್ನ ಯಡಿಯೂರಪ್ಪನವರ ಹಿಡಿತದಿಂದ ತಪ್ಪಿಸಬೇಕು ಅನ್ನುವಂತಹ ಎಲ್ಲ ಲೆಕ್ಕಾಚಾರದಲ್ಲಿ BL ಸಂತೋಷ್ ಅಂತಹ ನಾಯಕರು ಅನೇಕರು ಸೇರಿಕೊಂಡು ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಹೈಕಮಾಂಡ್ ಮಟ್ಟದಲ್ಲಿ. ಆದರೆ ಅದು ವಿಫಲ ಆಯಿತು. ಒಂದು ಹಂತಕ್ಕೆ ಸಕ್ಸಸ್ ಕೂಡ ಆಯಿತು. ಹೈಕಮಾಂಡ್ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಲ್ಲ. ಏನಂತಂದರೆ 2021 ಜುಲೈ ತಿಂಗಳಲ್ಲಿ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನಾವು BJPಯನ್ನ ಹೊಸ ನಾಯಕತ್ವದ ಜೊತೆಗೆ ಬೆಳೆಸ್ತೀವಿ ಅನ್ನುವಂತಹ ಒಂದು ತೀರ್ಮಾನ ತೆಗೆದುಕೊಳ್ತಲ್ಲ, ಅದು ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಿಲ್ಲ ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಯಾಕೆ ಕೇಳಿದ್ರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅನ್ನುವಂಥ ವಿಚಾರ ಪ್ರಸ್ತಾಪ ಹೈಕಮಾಂಡ್ದಿಂದ ಬಂದಾಗ ಅವರು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳೇ ಅವರೆಲ್ಲ ಕರ್ಕೊಂಡು ಬಂದು, ಇಲ್ಲ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ಹಾಗಿಲ್ಲ, ನಮ್ಮ ಸಮುದಾಯದ ನಾಯಕರವರು, ಅವರು ಇಡೀ ರಾಜ್ಯಾದ್ಯಂತ, ಅದೂ ಕೂಡ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಂತಹ ನಾಯಕ, ಅವ್ರಿಗೆ ನೀವು ಈ ರೀತಿಯಾಗಿ ಅನ್ಯಾಯವನ್ನ ಮಾಡಕೂಡದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒತ್ತಡವನ್ನು ಹೇರುವಂಥ ಕೆಲಸವನ್ನ ಯಡಿಯೂರಪ್ಪನವರು ಮತ್ತು ಅವರ ಬಣದವರು ಮಾಡಿದ್ರು. ಅದು ಹೈಕಮಾಂಡ್ಗೆ ನಿರಂತರವಾಗಿ ಒಂದು ಒತ್ತಡ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತಾ ಹೋಯಿತು. ಇವತ್ತಿಗೂ ಕೂಡ ಆ ಒಂದು ಹಿಡಿತದಿಂದ, ಅಂದರೆ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿಯ ಮೇಲೆ ಇಟ್ಕೊಂಡಿರುವಂಥ ಒಂದು ಹಿಡಿತ ಇದೆಯಲ್ಲ, ಅದನ್ನ ತಪ್ಪಿಸುವುದಕ್ಕೆ ಹೈಕಮಾಂಡ್ಗೆ ಆಗಿಲ್ಲ. ಅಮಿತ್ ಶಾ ಅವರನ್ನ ದೇಶದ ರಾಜಕಾರಣದಲ್ಲಿ ಚುನಾವಣಾ ಚಾಣಕ್ಯ ಮತ್ತು ರಾಜಕೀಯ ಚಾಣಕ್ಯ ಅಂತೆಲ್ಲ ಬಿಂಬಿಸಲಾಗುತ್ತೆ. ಆದರೆ ಕರ್ನಾಟಕದ ಬಿಜೆಪಿಯ ವಿಷಯದ ಮಟ್ಟಿಗೆ ಅಮಿತ್ ಶಾ ಅಂತ ನಾಯಕರಿಗೆ ಯಾವ ಬದಲಾವಣೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಒಂದು ಕಟು ಸತ್ಯ ಇದು. ನೋಡಿ, ವಿಜಯೇಂದ್ರ ಅವರನ್ನ ಆ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಬೇರೆ ಯಾರನ್ನ ನೀವು ನೇಮಿಸ್ತೀರಿ ಅಥವಾ ಯಾರನ್ನ ಕೂರಿಸ್ತೀರಿ ಅನ್ನುವಂಥ ಪ್ರಶ್ನೆಗೆ ಇವತ್ತು ಕೂಡ ಉತ್ತರ ಗೊಂದಲದಲ್ಲೇ ಇದೆ. ನಾನಾಗಲೇ ಹೇಳಿದೆ, BJP ಮತ್ತು RSS ಬಯಸೋದು ಏನು ಗೊತ್ತಾ? ನಾವು ಹೇಳ್ದಂಗೆ ಕೇಳಬೇಕು.
ಅಂದರೆ ನಮ್ಮ ಸಿದ್ಧಾಂತ, ನಮ್ಮ ಒಲವು ನಿಲುವು, ನಮ್ಮ ಒಂದು ಆಡಳಿತವನ್ನ ರಾಜಕೀಯವನ್ನ ನಡೆಸುವಂಥ ರೀತಿಯನ್ನ ಮೀರಿ ಆ ನಾಯಕ ಬೆಳಿಬಾರದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತು RSS ಚಿಂತನೆ ಮಾಡುತ್ತೆ. ಯಡಿಯೂರಪ್ಪನವರ ವಿಷಯದಲ್ಲೇ ನಾವು ಗಮನಿಸಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ RSS ಮತ್ತು ಬಿಜೆಪಿಗಿಂತ ಯಡಿಯೂರಪ್ಪನವರಿಗೆ ಮತ ಹಾಕಿದವರು ಜಾಸ್ತಿ. ಲಿಂಗಾಯತ ಸಮುದಾಯದ ಹೆಚ್ಚು ಮತಗಳು ಬಿಜೆಪಿಗೆ ಬಂದಿರೋದು ಯಡಿಯೂರಪ್ಪನವರ ಕಾರಣಕ್ಕಾಗಿ ಅನ್ನುವಂತಹ ವಿಷಯಗಳೆಲ್ಲವೂ ಕೂಡ ಹೈಕಮಾಂಡ್ಗೆ ಯಾವಾಗ ತಲುಪಿತೋ ಆಗ ಯಡಿಯೂರಪ್ಪನವರನ್ನ ರಾಜಕೀಯವಾಗಿ ಕರ್ನಾಟಕದಲ್ಲಿ ಕುಗ್ಗಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಹೈಕಮಾಂಡ್ ಮಟ್ಟದಲ್ಲಿ ಅಂತ. ಬಟ್ ಅದು ಸಕ್ಸಸ್ ಆಗಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಗೆ ಬೇಕಾದಂತಹ ನಾಯಕರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ತು, ಆಮೇಲೆ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮಾಡ್ತು. ಅವರು ಹೇಳಿದ ಹಾಗೆ ಕೇಳುವಂಥ ನಾಯಕರನ್ನೇ ಪೊರೆಯುತ್ತಾ ಬಂತು ಬಿಜೆಪಿ ಮತ್ತು RSS ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದಕ್ಕೆ ಮುಖ್ಯ ಉದಾಹರಣೆ ಅಂತಂದ್ರೆ ರಾಷ್ಟ್ರೀಯ ಬಿಜೆಪಿಯ ಈಗಿನ ಅಧ್ಯಕ್ಷ ನಿತಿನ್ ನಬೀನ್ ಅವರು. ಬೇರೆ ಬೇರೆ ಎಲ್ಲ ಪ್ರಮುಖ ಪ್ರಬಲ ನಾಯಕರೆಲ್ಲರೂ ಕೂಡ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗ್ತಾರೆ ಅನ್ನುವಂತಹ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬಂದಿತ್ತು. ಆದರೆ ಅವರೆಲ್ಲ ಹೆಸರುಗಳು ಊಹಾಪೋಹಗಳಾಗಿ ಅಷ್ಟೇ ಉಳಿಯಿತು. ನಿತಿನ್ ನಬೀನ್ ಅನ್ನುವಂತಹ ಬಿಹಾರ ಮೂಲದ ಹೆಸರು ಗೊತ್ತಿಲ್ಲದ, ಯಾರು ಏನು ಎತ್ತ ಅನ್ನುವುದರ ಪರಿಚಯ ಸರಿಯಾಗಿ ಗೊತ್ತಿಲ್ಲದ ಒಬ್ಬ ನಾಯಕನನ್ನ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಜೋಡಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂದರೆ ಎಲ್ಲ ತೀರ್ಮಾನಗಳು ತೆಗೆದುಕೊಳ್ಳೋದು ಮೋದಿ ಮತ್ತು ಅಮಿತ್ ಶಾ, ಸೈನ್ ಹಾಕೋದಕ್ಕೆ ಮಾತ್ರ ನಿತಿನ್ ನಬೀನ್ ರಾಷ್ಟ್ರಾಧ್ಯಕ್ಷರಾಗಿ ಅಂತ. ಅದೇ ರೀತಿಯಲ್ಲಿ ಇಡೀ ದೇಶದಾದ್ಯಂತ ರಾಜ್ಯ ಘಟಕಗಳ ಅಧ್ಯಕ್ಷರು ಅಥವಾ ಆ ಬಿಜೆಪಿ ಆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೆ ಅಲ್ಲಿನ ಮುಖ್ಯಮಂತ್ರಿ ಕೂಡ ನಾವು ಹೇಳದ ಕೇಳಬೇಕು ಅನ್ನೋದು ಮೋದಿ ಮತ್ತು ಅಮಿತ್ ಶಾ ಒಂದು ರಾಜಕೀಯ ತಂತ್ರಗಾರಿಕೆ. ನೋಡಿ, ಈ ರೀತಿಯಾಗಿ ಎಲ್ಲ ಒಂದು ಹಿಡನ್ ಅಜೆಂಡವನ್ನ ಬಿಜೆಪಿ ಮಾಡ್ತಾನೆ ಬಂದಿದೆ. ಕರ್ನಾಟಕದಲ್ಲಿ ಅದಕ್ಕಿನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಇನ್ಯಾವಾಗ ಮಾಡ್ತೀರಿ? ಈ ಎಲ್ಲ ಗೊಂದಲಗಳಿಗೆ, ಈ ಎಲ್ಲ ಸಮಸ್ಯೆಗಳಿಗೆ, ಈ ಎಲ್ಲ ಆಂತರಿಕ ಬಿಕ್ಕಟ್ಟುಗಳಿಗೆ ಬಿಜೆಪಿ ಹೈಕಮಾಂಡ್ ಒಂದು ಅಂತಿಮ ಚುಕ್ಕಿಯನ್ನು ಇಡುವಂತಹ ಕಾಲ, ಮುಹೂರ್ತ ಯಾವಾಗ ಬರುತ್ತೆ ಅನ್ನುವಂಥ ಪ್ರಶ್ನೆ ನನಗೆ ನಿಮಗಲ್ಲ, ಇವತ್ತು ಬಿಜೆಪಿಯ ಒಬ್ಬ ಸ್ಥಳೀಯ ಮಟ್ಟದ ಕಾರ್ಯಕರ್ತನಲ್ಲಿ ಮೂಡಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ನೋಡಿ, ಈ ರೀತಿಯಾಗಿ ಆಡಿಯೋ ಲೀಕ್ ಆಗೋದು, ಆಂತರಿಕ ಬಿಕ್ಕಟ್ಟು, ಆಂತರಿಕ ಕಚ್ಚಾಟ, ಆಮೇಲೆ ಅಡ್ಡ ಮತದಾನ, ಇವೆಲ್ಲ ವಿಷಯಗಳು ಬಂದಾಗ ಕಾರ್ಯಕರ್ತನಲ್ಲಿ ಒಬ್ಬ ನಾಯಕನ ಮೇಲೆ ವಿಶ್ವಾಸ ಕಡಿಮೆ ಆಗೋದು ಸ್ಪಷ್ಟ ಆಗುತ್ತೆ ಅಂತ. ಕಾರ್ಯಕರ್ತರನ್ನೇ ಆಧರಿಸಿಕೊಂಡಿರುವಂತಹ ಪಕ್ಷ ಬಿಜೆಪಿ. ಕಾರ್ಯಕರ್ತರನ್ನ ಆಧರಿಸಿಕೊಂಡು ಪಕ್ಷವನ್ನ ಸಂಘಟನೆ ಮಾಡಬೇಕು, ಪಕ್ಷವನ್ನ ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈಗ ಬಿಜೆಪಿ ಇದೆ. ಹಾಗಾಗಿ ವಿಜಯೇಂದ್ರರನ್ನ, ಯಡಿಯೂರಪ್ಪನವರ ಪ್ರಾಬಲ್ಯವನ್ನ ಕರ್ನಾಟಕ ರಾಜ್ಯದಲ್ಲಿ ಅಂತ್ಯಗೊಳಿಸಬೇಕು. ಆ ಒಂದು ರಾಜಕೀಯ ಪರ್ವಕ್ಕೆ ಅಂತಿಮ ಬಿಂದುವನ್ನು ಇಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಬಿಜೆಪಿ ಚಿಂತನೆ ಮಾಡ್ತಾ ಇದೆ. ಯಾರಾದರೂ ನಾವು ಹೇಳಿದ ಹಾಗೆ ಕೇಳುವ ಒಬ್ಬ ನಾಯಕನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕು, ಆತನ ನೇತೃತ್ವದಲ್ಲೇ ಮುಂದಿನ ಚುನಾವಣೆಗಳನ್ನು ಎದುರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿದೆ. ಈಗ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರು ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಳಿಸಬೇಕು. ಅವರ ಅವಧಿಯೂ ಕೂಡ ಮುಗಿತಾನೆ ಬಂದಿದೆ. ಆ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸಿ ಬೇರೆ ಯಾರನ್ನೋ ಅಧ್ಯಕ್ಷರನ್ನಾಗಿ ಮಾಡುವುದು ಕೂಡ ಅಷ್ಟು ಸುಲಭ ಇಲ್ಲ. ಬಿಜೆಪಿಗೆ ಪಕ್ಷ ಸಂಘಟನೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಮುಂದಿನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಪರಿಣಾಮವೂ ಕೂಡ ಬೀರುತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ವಿಜಯೇಂದ್ರ ಅವರು ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಮೋದಿ ಜಿ ಅಂತಾರೆ, ಅಮಿತ್ ಶಾ ಜಿ ಅಂತಾರೆ. ಎಲ್ಲದನ್ನು ಕೂಡ ಅವರಿಗೆ ತಲೆ ಬಾಗಿಸಿ ಒಂದು ರೀತಿಯಲ್ಲಿ ವಿಧೇಯರಾಗಿ ನಡೆದುಕೊಳ್ತಾರೆ. ಆದರೆ ಪಕ್ಷ ಬಯಸುವ ಹಾಗೆ ವಿಜಯೇಂದ್ರ ಅವರ ನಡೆನುಡಿಗಳಿಲ್ಲ ಅನ್ನೋದಿದೆ. ಹಾಗಂತ ಬಿಜೆಪಿ ಯತ್ನಾಳಂತಹ ಓವರ್ ಅಗ್ರೆಸಿವ್ ನಾಯಕನನ್ನು ಕೂಡ ಬಯಸೋದಿಲ್ಲ ಅನ್ನೋದು ಮುಖ್ಯವಾಗಿ ಗೊತ್ತಾಗುತ್ತೆ. RSS ಸಿದ್ಧಾಂತ, ಬಿಜೆಪಿಯ ತತ್ವ ನಿಲುವುಗಳು, ಸ್ಫುಟವಾಗಿ ಮಾತನಾಡುವಂತಹ ಮತ್ತು ಆಡಳಿತಾರೂಢ ಅಥವಾ ವಿರೋಧ ಪಕ್ಷವನ್ನ
ತನ್ನ ವಿರೋಧ ಪಕ್ಷವನ್ನ ಕಟುವಾಗಿ ಟೀಕಿಸುವಂತಹ, ಜನರನ್ನ ಸೆಳೆಯುವಂತಹ ನಾಯಕನನ್ನ ಬಯಸ್ತಾ ಇದೆ. ಅಂತಹ ನಾಯಕ ಸದ್ಯಕ್ಕೆ ಬಿಜೆಪಿಯಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಅನ್ನೋದೇ ಬಿಜೆಪಿಯ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಗೊತ್ತಿಲ್ಲ ಈ ಎಲ್ಲ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಬಿಜೆಪಿಯ ಹೈಕಮಾಂಡ್ ನಿಭಾಯಿಸುತ್ತೆ ಅಥವಾ ಪರಿಹರಿಸುತ್ತೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ದೊಡ್ಡ ಕುತೂಹಲವೇ ಸೃಷ್ಟಿಯಾಗಿದೆ. ಅದು ಕುತೂಹಲ ಆಗಿಯೇ ಉಳಿತಾ ಇದೆ ಇನ್ನೂ ಕೂಡ. ಗೊತ್ತಿಲ್ಲ, ನೋಡೋಣ. ವಿಜಯೇಂದ್ರ ಅವರ ಅವಧಿಯೂ ಕೂಡ ಮುಗಿತಾ ಬಂದಿದೆ. ವಿಜಯೇಂದ್ರ ಅವರ ಅವಧಿ ಮುಗಿಯುವುದರೊಳಗೆ ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆ ಆಗತ್ತಾ? ಅವಧಿ ಮುಗಿದ ಮೇಲೆ ಒಬ್ಬ ಸಮರ್ಥ ನಾಯಕನನ್ನ ರಾಜ್ಯ ಘಟಕಕ್ಕೆ ನೇಮಿಸಿ ಪಕ್ಷ ಸಂಘಟನೆಗೆ ತೊಡಗುತ್ತಾ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ, ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸುಮನ್ ಟಿವಿ ಕನ್ನಡಕ್ಕೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮಗೆ ಬೇಗ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.